ಯೂಟ್ಯೂಬ್ ಚಾನಲ್ ಪುತ್ತೂರು ಯೂಟ್ಯೂಬ್. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಇನ್ನೂ ಇಟ್ಟಿರಲಿಲ್ಲ. ಇವತ್ತು ಈಗ ಇಟ್ಟಿದ್ದಾನೆ ಇಲ್ವಾ ನೋಡಬೇಕು. ಇಟ್ಟಿಲ್ಲ, ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಇಲ್ಲೂ ಇಲ್ಲ. ಅಲ್ಲಿ ಹೋಗ್ಬೇಕು. ಅವರ ಇನ್ನೊಂದು ಪಿ ಜಿ ಇದೆ, ಪ್ಲಸ್ ಅವ್ರದ್ದು 2-3 ಹೋಟೆಲ್ ಇದೆ. ಸೊ ಅಲ್ಲೋಗಿ ನೋಡೋಣ ಬನ್ನಿ. ಆಗೋಯ್ತು, ಆಲ್ರೆಡಿ 9 ಗಂಟೆ. ಪೂರಿ ಮಾಡಿದ. ಸೊ ಅವರ ಇನ್ನೊಂದು ಪಿ ಜಿ ಇದೆ, ಆ ಪಿ ಜಿ ಹತ್ರ ಹೋಗಿ ತಿನ್ಕೊಂಡು ಬಂದೆ. ಅವ್ರದ್ದು 2-3 ಹೋಟೆಲ್ಗಳು ಇದೆ. ಸೊ ಎಲ್ಲದಕ್ಕೂ ಸೇರಿಸಿನೇ ಅಡುಗೆ ಮಾಡ್ತಾರೆ ಅವರು. ಹಂಗಾಗಿ ಸ್ವಲ್ಪ ಫುಡ್ಡಲ್ಲಿ ಕಾಂಪ್ರಮೈಸ್ ಮಾಡಲ್ಲ, ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ ಕಂಪೇರ್ ಟು ಅದರ್ ಪಿ ಜಿ. ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಬನ್ನಿ. ಆಯಿತು, ಚಪಾತಿ. ಈಗ ಊಟ ಆದಮೇಲೆ ಒಂದು 1/2 hour ಗೇಮ್. ಲೆಟ್ಸ್ ಪ್ಲೇ. ಹೊಡೆದ್ರೆ ಇನ್ಸೂರೆನ್ಸ್ ಐತಲ್ಲ. ಓ ಕ್ಯಾಪ್ ಶಾಟ್. ಓ ಶಶಿ ಮರ್ತೋಗ್ಬಿಟ್ಟೆ. ಅಷ್ಟೇ ಮುಗಿಸ್ಬಿಡು. ಮುಗಿಸ್ತಿಲ್ಲ ವರ್ಷ ನಿಮಗೆ. ನೋ ಗ್ಯಾಪ್. ಕಟ್ಟು. ಓ ಸೊ ಆಫೀಸಿಂದ ಬಂದೆ. ಬೆಳಿಗ್ಗೆ ಆಫೀಸ್ಗೆ ಹೋಗ್ತಾ ಲೇಟಾಗಿ ಹೋಗಿತ್ತು. ಪೂರಿ ಎಲ್ಲ ತಿನ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಸೊ 9-9:30 ಲಾಗಿನ್ ಆಗಿದ್ದೆ. ಸೊ 5:00 ಲಾಗೌಟ್ ಆಗಬೇಕಿತ್ತು. ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು 6-6:15 6:00 ಲಾಗೌಟ್ ಆದೆ. ಸೊ ಹಂಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗೋತ್ತಿಗೆ ಟೈಮ್ 7:30 ಆಗೋಯ್ತು. ಸೊ ಹೇಳಿದೆ ಒಂದು ಹೊಸದಾಗಿ ಏನಾದ್ರು ಮಾಡಬೇಕು ಅಥವಾ ಲೈಫಲ್ಲಿ ಚೇಂಜಸ್ ಕಾಣಬೇಕಾ, ನಾವೇನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ. ಸೊ ಅದಕ್ಕೆ ಮುಂಚೆ ಫಿಟ್ಟಾಗಿದೆ. ಸೊ ಇವಾಗ ಸ್ವಲ್ಪ ಅಷ್ಟೊಂದು ಫಿಟ್ ಆಗಿಲ್ಲ, ಫ್ಯಾಟ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಫೇಸ್ ಫ್ಯಾಟು ಮತ್ತು ಎಲ್ಲ ಕಡೆ ಫ್ಯಾಟ್ ಆಗಿಬಿಟ್ಟಿದೆ. ಸೊ ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಜಿಮ್ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ ಒಂದೇನೋ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಸೊ ಅದೇನು ಅಂದರೆ ಜಿಮ್ಮು. ಸೊ ಜಿಮ್ ಜಾಯ್ನ್ ಆಗೋ ಮುಂಚೆ ಹತ್ತಿರದಲ್ಲಿ ನಮಗೆ ಹೈಫೈ ಜಿಮ್ ಬೇಡ, ಅಂದರೆ ಕಲ್ಟ್ ಜಿಮ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಜಿಮ್ಗಳಿದ್ದಾವೆ. ತಿಂಗಳಿಗೆ 5-6 ಸಾವಿರ, ವರ್ಷಕ್ಕೆ 10-20 ಸಾವಿರ ಅಷ್ಟೆಲ್ಲ ಬಜೆಟ್ ಇಲ್ಲ. ಸೊ ನೋಡ್ಕೊಂಬರೋಣ, 2-3 ಜಿಮ್ಗಳು ನೋಡ್ಕೊಂಬರ್ತೀನಿ, ಹೆಂಗಿದೆ, ಆಮೇಲೆ ಏನು ಪ್ರೈಸ್ ಇದೆ, ಅವ್ರದ್ದು ಏನು ಸರ್ವಿಸ್ ಇದೆ ಅಂತ ನೋಡ್ಕೊಂಬರ್ತೀನಿ. ಸೊ ನೋಡ್ಕೊಂಬಂದಾದ್ಮೇಲೆ ಡಿಸೈಡ್ ಮಾಡೋಣ ಯಾವ ಜಿಮ್ಗೆ ಹೋಗೋಣ ಅಂತ. ನಾನು ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ಸೊ ಫಸ್ಟು ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ಕೊಂಬರ್ತೀನಿ, ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ. ಓಕೆ, ಲೆಟ್ಸ್ ಗೋ. ಸೊ ಜಿಮ್ಮೆಲ್ಲ ಎನ್ಕ್ವೈರಿ ಮಾಡ್ಕೊಂಡು ಬಂದೆ, ಹೇಳ್ತೀನಿ ನಿಮಗೆ. ಬಟ್ ಫಸ್ಟ್ ಊಟ ಮಾಡೋಣ, ಟೈಮ್ ಆಗಿದೆ ಆಲ್ರೆಡಿ. ಸೊ ಊಟ ತಗೊಂಡು ಬಂದೆ. ಸೊ ಇವತ್ತು ಕಲರ್ ರೈಸ್ ಮತ್ತು ಬದನೇಕಾಯಿ ಸಾಂಬಾರಿತ್ತು. ಬದನೇಕಾಯಿ ಹಾಕ್ಸ್ಕೊಳ್ಳಿ, ನಂಗೆ ಅದು ಇಷ್ಟ ಇಲ್ಲ. ಮತ್ತು ಇವತ್ತು ಮೊಟ್ಟೆ ಇದೆ. ಬುಧವಾರ ಮತ್ತು ಶುಕ್ರವಾರ ಒಂದೊಂದು ಸಿಂಗಲ್ ಮೊಟ್ಟೆ. ಆಮೇಲೆ ಒಂದು ಸ್ವಲ್ಪ ಕಬಾಬ್ ತೊಗೊಬಂದೆ, ಇಲ್ಲಾಂದರೆ ಊಟ ಸೇರಲ್ಲ ಅಂತ. ಓಕೆ, ಊಟ ಮಾಡಿಬಿಟ್ಟು ಸಿಗೋಣ. ಜಿಮ್ನ ಎಂಕ್ವೈರಿ ಮಾಡೋಕ್ಕೆ ಹೋಗಿದ್ದೆ. ಜಿಮ್ಮಲ್ಲಿ ಒಂದೊಂದು ಥರದ ಜಿಮ್ಗಳಿದ್ದಾವೆ. ತುಂಬ ಹೈಫೈ ಜಿಮ್ ಒಂದಿತ್ತು, ಅದರದ್ದು ಆ್ಯಕ್ಚುಲಿ ಆಫರ್ ನೋಡಿ ಹೋಗಿದ್ದೆ ನಾನು. ಆ್ಯಕ್ಚುಲಿ ಆಫರ್ ತುಂಬ ಕಮ್ಮಿ ಹಾಕಿದ್ರು, ಪರ್ ಡೇ 36 ರೂಪೀಸ್ ಅಂತ. ಸೊ ಮೆಂಬರ್ಶಿಪ್ ಎಲ್ಲ ಸೇರಿದ್ರೆ 1,500 2,000 ಒಳಗಡೆ ಆಗುತ್ತೆ ಅಂದ್ಕೊಂಡು ಅಲ್ಲಿ ಹೋಗಿದ್ದೆ ಫಸ್ಟು. ಅದು ಸಖತ್ತಾಗಿದೆ, ಹೈಫೈ. ನಿಮಗೆ ಗೊತ್ತಿರ್ಬೋದು, LYNX ಅಂತ ನಿಮ್ಗೆ ಚೆಕ್ ಮಾಡಿ. ಸಖತ್ತಾಗಿದೆ ಜಿಮ್ ಮಾತ್ರ, ತುಂಬ ಚೆನ್ನಾಗಿ ಟ್ರೈನಿಂಗ್ ಆಗಿರ್ಬೋದು ಅಥವಾ ನಮ್ಮದು ಬಾಡಿ ಹೆಲ್ತ್ ಚೆಕಪ್ಸಿಂದ ಹಿಡಿದು ಎಲ್ಲನೂ ಚೆಕ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಅವ್ರ ಪ್ರೈಸ್ ಸ್ಟಾರ್ಟಿಂಗೇ 4,000 ಪರ್ ಮಂತು, 4,500. ಆ್ಯಂಡ್ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ. ಸೊ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಇನ್ನೊಂದು 2 ಕಡೆ ಹೋಗಿದ್ದೆ.
ಸೊ ಅದು ನನಗೆ ಓಕೆ ಆಗಿತ್ತು. ಒಂದು ಕಡೆ 1,000 ಒಂದೂವರೆ ಸಾವಿರ, ಒಂದು ಕಡೆ 1,500 ಇದೆ, ಇನ್ನೊಂದು ಕಡೆ 2,000 ಇದೆ. 2,000 ಕಡೆ ಹೋಗ್ತಾ ಇಲ್ಲ, ಯಾಕೆಂದರೆ ಅದು ಬಜೆಟು ಜಾಸ್ತಿ ಆಯಿತು. ತಿರ್ಗಾ ಮತ್ತು ಅಲ್ಲಿ ಹೆವಿ ಕ್ರೌಡು ಇದೆ. ಸೊ ಕ್ರೌಡ್ ಕಮ್ಮಿ ಇರೋ ಕಡೆ ನನಗೆ ಓಕೆ. ನಮಗೇನೋ ಕ್ರೌಡ್ ಬೇಕು ಅಂತ ಇಲ್ಲ, ಮೋಟಿವೇಶನ್ ಬೇಕು ಅಂತಿಲ್ಲ, ಇಕ್ವಿಪ್ಮೆಂಟ್ಸ್ ಬೇಕು, ಸ್ವಲ್ಪ ಟ್ರೈನ್ ಬೇಕು, ನಮ್ಗೆ ಗೊತ್ತು ಏನೇನು ಮಾಡಬೇಕು ಅಂತ. ನಾನು ಮುಂಚೆ ಮಾಡಿದ್ದಾನೆ ಮತ್ತೆ ಮಾಡೋದಷ್ಟೇ. ಸೊ ಈ ವಾರದಲ್ಲಿ ಜಾಯ್ನಿಂಗ್ ಇಲ್ಲ ಜಿಮ್ಗೆ. ಸೊ ಜಿಮ್ ಜಾಯ್ನ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಕ್ಕೆ ಬೇಕಾದ್ರೆ ಪ್ರಿಪ್ರೇಷನ್ಸು ಒಂದಷ್ಟಿದೆ. ಸೊ ಡಯಟ್ ಪ್ಲ್ಯಾನ್ ಆಗಿರ್ಬೋದು, ಅಥವಾ ನಂದು ವರ್ಕೌಟ್ ಪ್ಲ್ಯಾನ್ ಏನು, ಸೊ ವಾಟರ್ ಇಂಟೇಕ್ ಎಷ್ಟು, ಎಲ್ಲ ನೀಟಾಗಿ ನಾನು ಮುಂಚೆ ಟೈಮ್ ಟೇಬಲ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲನೂ ನೋಟ್ ಡೌನ್ ಮಾಡಿಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಥಿಂಗ್ ಸ್ಪೆಷಲ್. ಬೆಳಗ್ಗೆಯಿಂದ ಆಫೀಸ್ ವರ್ಕ್ ಆದ್ಮೇಲೆ ಗೇಮು, ಅದಾದ್ಮೇಲೆ ರೂಮು, ಮತ್ತು ಸ್ವಲ್ಪ ಔಟಿಂಗ್ ಎಂಕ್ವೈರಿ, ಜಿಮ್ ಎಂಕ್ವೈರಿ, ಅದಾದ್ಮೇಲೆ ಮತ್ತೆ ಬಂದು ಆ್ಯಸ್ ಇಟ್ ಈಸ್ ಎಡಿಟಿಂಗ್ ಕೂತ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನಾನು ನಾಳೆ 11 ಗಂಟೆ 11 ನಿಮಿಷಕ್ಕೆ ನಿಮ್ಮ ಮುಂದೆ ಇರ್ತೀನಿ ವಿಡಿಯೋದಲ್ಲಿ. ಸೊ ಎವ್ರಿ ಡೇ 11 o'clock 11 minutesಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆಲ್ನ ಕ್ಲಿಕ್ ಮಾಡಿ, ನಿಮಗೆ ವಿಡಿಯೋಸ್ ಬರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋದಲ್ಲಂತ ಸ್ಪೆಷಲ್ ಇಲ್ಲ, ನಾರ್ಮಲ್ ಲೈಫ್ ಸ್ಟೈಲ್. ಒಬ್ಬ ಬ್ಯಾಚುಲರ್ ಹುಡುಗ PGಯಲ್ಲಿದ್ದರೆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದನ್ನ ಜಸ್ಟ್ ತೋರಿಸ್ತಾ ಇದ್ದೀನಿ. ನಥಿಂಗ್ ಏನು ಲಕ್ಸುರಿ ಲೈಫ್ ಸ್ಟೈಲ್ ಏನು ತೋರಿಸ್ತಿಲ್ಲ, ಒಂದು ಬೇಸಿಕ್ ಲೈಫ್ ಸ್ಟೈಲ್, ನಾರ್ಮಲ್ ಹುಡುಗನ ಲೈಫ್ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಅನ್ಕೊತೀನಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾಳೆ 11 ಗಂಟೆ 11 ನಿಮಿಷಕ್ಕೆ. ಬಾಯ್.